ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. 1 ಪೇತ್ರ 1ನೇ ಅಧ್ಯಾಯದಲ್ಲಿ 17ನೇ ವಚನ ಹೇಳುತ್ತದೆ, ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆಯೆಂದು ಕರೆಯುವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ. ಪ್ರೈಸ್ ಗಾಡ್. 1 ಪೇತ್ರ 1ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಎಂದು ಕರೆಯುವರಾಗಿರಲಾಗಿ. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನು ನಮ್ಮ ತಂದೆ ಆಗಿದ್ದಾನೆ. ಈಸ್ ಅವರ್ ಫಾದರ್. ಯಾಕೆ ಆತನು ನಮ್ಮ ತಂದೆ ಆಗಿದ್ದಾನೆ ಅಂತ ಹೇಳಿದರೆ, ದೇವರ ವಾಕ್ಯ ಹೇಳ್ತದೆ, ಯಾರು ಯಾರು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದರು, ಅಂದರೆ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಆತನು ಅಧಿಕಾರವನ್ನು ಕೊಟ್ಟಿದ್ದಾನೆ. ಇವರು ರಕ್ತ ಸಂಬಂಧದಿಂದ ಅಲ್ಲ, ಅಥವಾ ಕಾಮದಿಂದ ಆಗಲ್ಲ, ಪುರುಷ ಸಂಕಲ್ಪ ಅಥವಾ ಮನುಷ್ಯನ ಇಚ್ಛೆಯಿಂದ ಅಲ್ಲ, ಇವರು ಹುಟ್ಟಿದವರು, ಇವರು ದೇವರಿಂದ ಹುಟ್ಟಿದವರು. ಯಾವನಿಗೆ ನಾವು ಹುಟ್ಟಿದ್ದೇವೆಯೋ ಆತನಿಗೆ ನಾವು ತಂದೆ ಅಂತ ಕರೆಯುತ್ತೇವೆ. ಆ ತಂದೆಯಲ್ಲಿ ಯಾವ ಪಕ್ಷಪಾತ ಕೂಡ ಇಲ್ಲ. ಆತನು ನಿಮ್ಮ ಶಾರೀರಿಕ ರಕ್ತ ಸಂಬಂಧದ ಬ್ಯಾಕ್ಗ್ರೌಂಡ್ ಆತನು ನೋಡುವುದಿಲ್ಲ. ನೀನು ರಿಚ್ ಹಿನ್ನೆಲೆಯಿಂದ ಬಂದಿದೆಯೋ, ಅಥವಾ ಎಜುಕೇಶನ್ ಹಿನ್ನೆಲೆಯಿಂದ ಬಂದಿದೆಯೋ, ಒಳ್ಳೆಯ ಭಕ್ತ ಕುಟುಂಬದಿಂದ ಬಂದಿದೆಯೋ, ಅಥವಾ ಕ್ರೈಸ್ತ ಕುಟುಂಬದಿಂದ ಬಂದಿದೆಯೋ, ಅಥವಾ ಅನ್ಯ ಕುಟುಂಬದಿಂದ ಬಂದಿದೆಯೋ, ರಕ್ತ ಸಂಬಂಧವಾದ ಯಾವ ಸಂಬಂಧದಲ್ಲಿ ಆತನು ನಿಮ್ಮನ್ನು ತೀರ್ಪು ಮಾಡುವುದಿಲ್ಲ, ಜಡ್ಜ್ ಮಾಡುವುದಿಲ್ಲ, ನೋಡುವುದಿಲ್ಲ. ಪ್ರೈಸ್ ಗಾಡ್. ಆತನು ನಮ್ಮ ಆತ್ಮಗಳಿಗೆ ತಂದೆಯಾಗಿದ್ದಾನೆ. ಪ್ರೈಸ್ ಗಾಡ್. ರಕ್ತ ಸಂಬಂಧದ ತಂದೆ ನಿಮ್ಮ ಶಾರೀರಿಕ ತಂದೆ. ನೀವು ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ನಿಂದ ಯೇಸುವನ್ನು ನೀವು ಅಂಗೀಕಾರ ಮಾಡಿದಾಗ ನೀವು ದೇವರ ಮಕ್ಕಳಾಗಿ ಹುಟ್ಟಿದ್ದೀರಿ. ಓಕೆ, ನಾವು ನೋಡ್ತೇವೆ, ದೇವರು ಸೃಷ್ಟಿ ಮಾಡಿದ್ದು ಒಬ್ಬನೇ ಮನುಷ್ಯನನ್ನು. ಅಪೋಸ್ತಲ ಕೃತ್ಯ ನೋಡ್ಲಿಕ್ಕೆ ನಾವು ಹೋದ್ರೆ ನಮಗೆ ಸಿಗ್ತದೆ. ಆಕ್ಟ್ ಆಫ್ ಅಪೋಸ್ತಲ್ 17:26 ಓದಿದರೆ ನಮಗೆ ಸಿಗ್ತದೆ. 17-26 ವಚನ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರ ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನು ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದನು. ಆತ ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. 27ನೇ ವಚನ 26ನೇ ವಚನ ಇಂಗ್ಲಿಷ್ನಲ್ಲಿ ಹೇಳ್ತದೆ, ಅಂಡ್ ಹಿ ಹ್ಯಾಸ್ ಮೇಡ್ ಫ್ರಮ್ ಒನ್ ಬ್ಲಡ್. ಸಿ, ಬೈಬಲ್ ಹೇಳ್ತದೆ, ಅಂಡ್ ಹಿ ಹ್ಯಾಸ್ ಮೇಡ್ ಫ್ರಮ್ ಒನ್ ಬ್ಲಡ್, ಒಂದು ರಕ್ತದಿಂದ, ಒನ್ ಬ್ಲಡ್, ಎವ್ರಿ ನೇಷನ್. ನೇಷನ್ ಅಂತ ಹೇಳಿದ್ರೆ ದ ಗ್ರೂಪ್ ಆಫ್ ಪೀಪಲ್, ಜನಾಂಗ. Okay, nations of man to dwell on all the face of the earth, and has determined their pre-appointed times and the boundaries of their dwelling. ಅಂದರೆ ಅವರ ಕಾಲಗಳನ್ನು, ನೀನು ಯಾವ ಕಾಲದಲ್ಲಿ ಹುಟ್ಟಬೇಕು, ಯಾವ ನಿವಾಸದಲ್ಲಿ, ಯಾವ ಮೇರೆಯಲ್ಲಿ ಹುಟ್ಟಬೇಕು, ಯಾವ ಬೌಂಡ್ರಿಯಲ್ಲಿ ಹುಟ್ಟಬೇಕು, ಯಾವ ದೇಶದಲ್ಲಿ ಹುಟ್ಟಬೇಕು, ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ, ಮೊದಲೇ ಪ್ಲಾನ್ ಮಾಡಿದ್ದಾನೆ. ಯಾರು ಕೂಡ ಹುಟ್ಟಿದವರು ಅವರು ಸುಮ್ಮನೆ ಹುಟ್ಟಲಿಲ್ಲ. ದೇವರು ಏನೇ ಸೃಷ್ಟಿ ಮಾಡಿದ್ರು ಅದು ತಕ್ಕ ಗುರಿ ಇಟ್ಟು ಸೃಷ್ಟಿ ಮಾಡಿದ್ದಾನೆ. ದೇವರು ಸುಮ್ಮನೆ ಯಾವುದನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಒಂದು ಸೂರ್ಯನನ್ನು ಒಂದು ಉದ್ದೇಶಕ್ಕೆ ಸೃಷ್ಟಿ ಮಾಡಿದ್ದಾನೆ, ಚಂದ್ರನನ್ನು ಒಂದು ಉದ್ದೇಶಕ್ಕೆ ಸೃಷ್ಟಿ ಮಾಡಿದ್ದಾನೆ. ಓಕೆ, ನಕ್ಷತ್ರಗಳನ್ನು ಒಂದು ಉದ್ದೇಶಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾನೆ. ಗಿಡ ಮರಗಳನ್ನು,
ಆಕ್ಸಿಜನ್ ಅನ್ನು ಎಲ್ಲವನ್ನು ದೇವರು ಪ್ರಿಪೇರ್ ಮಾಡಿದ್ದಾನೆ. ಸೈಂಟಿಸ್ಟ್ಗಳು ಈಗ ಹುಡುಕುತ್ತಾರೆ, ಬಟ್ ದೇವರು ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ದಾನೆ. ಎಲ್ಲವನ್ನು ಪ್ರಿಪೇರ್ ಮಾಡಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ, ಮನುಷ್ಯನಿಗೆ ಯಾವ ಕುಂದುಕೊರತೆ ಆಗಬಾರದು ಅಂತ. ರೈಟ್, ಎವ್ರಿಥಿಂಗ್ ಗಾಡ್ ಪ್ರಿಪೇರ್ಡ್. ಎಲ್ಲವನ್ನು ಆತನು ಪ್ರತಿಯೊಂದು ಸೃಷ್ಟಿ ಮಾಡಿದ್ದಾನೆ, ತಕ್ಕ ಗುರಿಯಿಟ್ಟು ಸೃಷ್ಟಿ ಮಾಡಿದ್ದಾನೆ. ಓಕೆ, ಸೂರ್ಯನಿಂದ ಕಿರಣಗಳು ಬರ್ತವೆ, ಅದಕ್ಕೆ ಒಂದು ಓಝೋನ್ ಪದರವನ್ನು ಆತನು ಕ್ರಿಯೇಟ್ ಮಾಡಿದ್ದಾನೆ. ಯಾಕೆ? ನೇರವಾಗಿ ಸೂರ್ಯನ ಬೆಳಕು ಮನುಷ್ಯನ ಮೇಲೆ ಬಿದ್ದಾಗ ಡ್ಯಾಮೇಜ್ ಆಗದಾಗೆ ಅವರ ಸ್ಕಿನ್ನಿಗೆ. ಓಕೆ, ಎವ್ರಿಥಿಂಗ್ ಈ ಪ್ರಿಪೇರ್ಡ್. ಓಕೆ, ಅದರಿಂದ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ಹುಟ್ಟುತ್ತಾನೆ, ಆತನು ಕೂಡ ತಕ್ಕ ಉದ್ದೇಶದಿಂದ ಹುಟ್ಟುತ್ತಾನೆ, ತಕ್ಕ ಗುರಿ ಇಟ್ಟು ಹುಟ್ಟುತ್ತಾನೆ. ನೀವೇನೇ ಒಂದು ಮನೆಯನ್ನು ಕಟ್ಟುತ್ತೀರಿ, ತಕ್ಕ ಗುರಿ ಇಟ್ಟು ಮನೆ ಕಟ್ಟುತ್ತೀರಿ. ಅಥವಾ ಯಾವುದೊಂದು ಲ್ಯಾಂಡ್ ಪರ್ಚೇಸ್ ಮಾಡ್ತೀರಿ, ತಕ್ಕ ಗುರಿ ಇಟ್ಟು. ಉದ್ದೇಶ ಇಲ್ಲದೆ ನೀವೇನು ಮಾಡೋದಿಲ್ಲ. ಅಥವಾ ಮನೆಯಿಂದ ಹೊರಗೆ ಹೋಗ್ತೀರಿ, ಒಂದು ಉದ್ದೇಶದ ಮೇರೆಗೆ ಹೊರಗೆ ಹೋಗ್ತೀರಿ, ಸುಮ್ಮನೆ ಹೊರಗೆ ಹೋಗುವುದಿಲ್ಲ. ನೀವು ಶಾಪಿಂಗ್ಗೆ ಹೋಗ್ತೀರಿ, ಒಂದು ಉದ್ದೇಶದ ಮೇರೆಗೆ ಹೋಗ್ತೀರಿ. ದೇರ್ ಇಸ್ ಎ ಪರ್ಪಸ್. ಓಕೆ, ಆದ್ದರಿಂದ ದೇವರು ಪ್ರತಿಯೊಬ್ಬನನ್ನು ತಕ್ಕ ಗುರಿ ಇಟ್ಟು ತಕ್ಕ ಕಾಲದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಆದರೆ ಪ್ರತಿಯೊಬ್ಬ ಮನುಷ್ಯ ಈ ಭೂಲೋಕದಲ್ಲಿ ಎಷ್ಟು ಮಂದಿ ಭೂಲೋಕದಲ್ಲಿ ಚದುರಿಸಲ್ಪಟ್ಟಿದ್ದಾರೆ, ಅವರೆಲ್ಲರೂ ಒಬ್ಬ ಮನುಷ್ಯನ ಒಳಗಿದ್ದರು. ಆತನು ಆದಾಮ. ಅವರೆಲ್ಲರೂ ಒಬ್ಬ ಮನುಷ್ಯನ ಒಳಗೆ ಇದ್ದರು ಅಂತ ಬೈಬಲ್ ಹೇಳ್ತದೆ. ಆ ಒಬ್ಬ ಮನುಷ್ಯನ ಒಳಗಿಂದ ಎಲ್ಲರೂ ಹೊರಗೆ ಬಂದಿದ್ದಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ಅಂಡ್ ಹಿ ಹ್ಯಾಸ್ ಮೇಡ್ ಫ್ರಮ್ ಒನ್ ಬ್ಲಡ್ ಎವ್ರಿ ನೇಷನ್ ಆಫ್ ಮ್ಯಾನ್. ಒನ್ ಬ್ಲಡ್. ಫಾರ್ ಎಕ್ಸಾಂಪಲ್, ನಿಮಗೆ ಇಬ್ರಿಯರಿಗೆ ಬರೆದ 7ನೇ ಅಧ್ಯಾಯ 9ನೇ ವಚನವನ್ನು ನೀವು ಓದಿದೆ, ನಿಮಗೆ ಸಿಗ್ತದೆ. 7 ಚಾಪ್ಟರ್ 9 ವರ್ಸ್. ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕೊಳ್ಳುವ ಲೇವಿಯು ಕೂಡ ಅಬ್ರಾಹ್ಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತು ಎಂದು ಹೇಳಬಹುದು. ಓಕೆ, 10ನೇ ವಚನ. ಹೇಗೆಂದರೆ ಮೆಲ್ಕಿಚೆದಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ, ಲೇವಿಯ ಮೂಲ ಪುರುಷ ಯಾರು? ಅಬ್ರಹಾಂ. ಲೇವಿ 4th ಜನರೇಷನ್ ನಾವು ನೋಡುತ್ತೇವೆ. ಲೇವಿಯ ತಂದೆ ಯಾಕೋಬ, ಯಾಕೋಬನ ತಂದೆ ಈಸಾಕ, ಈಸಾಕನ ತಂದೆ ಅಬ್ರಹಾಮ, ಅಂದ್ರೆ ಮೂಲ ಪುರುಷ. ಹೇಗೆಂದರೆ ಮೆಲ್ಕಿಚೆದಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಇವನ ಒಳಗಿದ್ದನು. ನಾವು ನೋಡ್ತೇವೆ. ಯಾರು ಒಳಗಿದ್ದನು? ಅಬ್ರಹಾಮನ ಒಳಗಿದ್ದನು. ಓಕೆ, ನೆಕ್ಸ್ಟ್. ಓಕೆ, 7ನೇ ಅಧ್ಯಾಯ 10ನೇ ವಚನ. ಹೇಗೆಂದರೆ ಮೆಲ್ಕಿಚೆದಕನು ಲೇವಿಯ ಮೂಲ ಪುರುಷನ ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಇವನ ಒಳಗೆ ಇದ್ದನು ಅಂತ ದೇವರ ವಾಕ್ಯ ಹೇಳಿದೆ. ನಾವೆಲ್ಲರೂ ಒಂದು ಬ್ಲಡ್ಡಿನಿಂದ ನಾವು ಹುಟ್ಟಿದ್ದೇವೆ, ಒಂದೇ ರಕ್ತದಿಂದ. ಅದಕ್ಕೋಸ್ಕರ ನೀವು ಎಲ್ಲಿ ಕೂಡ ಮೆಡಿಕಲ್ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿರುವುದು 4 ಗುಂಪುಗಳು ರಕ್ತದ್ದು. ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್, ಓ ನೆಗೆಟಿವ್, ಎ ಬಿ ಪಾಸಿಟಿವ್, 4 ಗುಂಪುಗಳು ನಾವು ನೋಡ್ತೇವೆ. ಅದು ಯಾರದ್ದು ಅಂತ ಗೊತ್ತಾಗುವುದಿಲ್ಲ. ಬ್ಲಡ್ ಅಲ್ಲಿ ಕೂಡ ಬರೆಯಲ್ಪಡಲಿಲ್ಲ, ಇದು ಮುಸ್ಲಿಂ ಬ್ಲಡ್, ಇದು ಕ್ರೈಸ್ತರ ಬ್ಲಡ್ ರಕ್ತ, ಇದು ಯಾವುದೊಂದು ಉನ್ನತ ಜಾತಿಯವರದ್ದು ರಕ್ತ, ಏನು ಬರೆಯಲ್ಪಡಲಿಲ್ಲ. ಹಾಸ್ಪಿಟ್ಲಿಗೆ ಹೋದಾಗ ಯಾರು ನೋಡುವುದಿಲ್ಲ, ಕೆಲವೊಮ್ಮೆ ಗೊತ್ತಾಗುವುದಿಲ್ಲ. ನೆರೆ ಮನೆಯವರದ್ದು ಬ್ಲಡ್ ಇರ್ಬೋದು, ಹೊರಗಿನಿಂದ ಹೋರಾಟ ಮಾಡ್ತಾ ಇರ್ತಾರೆ. ರೈಟ್, ಬ್ಲಡ್ ಅವರದ್ದೇ ಬ್ಲಡ್ ಒಳಗಿಂದ ಒಳಗೆ ಹರಿತಾ ಇರ್ತದೆ. ಬ್ಲಡ್ ಬ್ಯಾಂಕ್ ಅಲ್ಲಿ ಯಾರದ್ದು ಬ್ಲಡ್ ಅಂತ ಗುರ್ತಿರುವುದಿಲ್ಲ, ಯಾಕಂದ್ರೆ ನೆರೆ ಮನೆಯವನು ಪಕ್ಕ ವೈರಿ, ಬಟ್ ಅವನು ಬ್ಲಡ್ ಕೊಟ್ಟು ಬರ್ತಾನೆ ಬ್ಲಡ್ ಬ್ಯಾಂಕಿಗೆ. ರೈಟ್, ಅದರಿಂದ ಮನೋಸ್ಥಿತಿ ಮನುಷ್ಯನದ್ದು. ಓಕೆ, ಒಬ್ಬ ಮನುಷ್ಯನ ಮೂಲಕ ಎಲ್ಲ ಜನಾಂಗಗಳು ಅವರವರು ಇರತಕ್ಕ ಕಾಲಗಳನ್ನು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ಈಗ ನಾವು ದೇವರಿಗೆ ಹುಟ್ಟಿದ್ದೇವೆ. ನಾವು ಹುಟ್ಟಿದ್ದು ರಕ್ತ ಸಂಬಂಧದಿಂದ ಅಲ್ಲ, ಅಂದ್ರೆ ಶರೀರ ಸಂಬಂಧ, ಆದಾಮನ ಸಂಬಂಧದಿಂದ ಅಲ್ಲ. ನಾವು ಓದುವ 1ನೇ ಅಧ್ಯಾಯ 12ನೇ ವಚನ ಯೋಹಾನ ಸುವಾರ್ತೆಯಲ್ಲಿ,
ಗಾಸ್ಪಲ್ ಆಫ್ ಜಾನ್ 1:12. ಯಾರು ಯಾರು ಆತನು ಅಂಗೀಕರಿಸ್ತಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ಇವರು ದೇವರಿಂದಲೇ ಹುಟ್ಟಿದವರು. ದೇವರು ಯಾರು? ದೇವರು ಆತ್ಮಸ್ವರೂಪಿ. ಆತನು ಆತ್ಮಸ್ವರೂಪಿಯಾಗಿದ್ದಾನೆ. ಆತನು ಆತ್ಮಗಳಿಗೆ ತಂದೆಯಾಗಿದ್ದಾನೆ. ಆತ್ಮದಲ್ಲಿ ನಾವು ಒಂದೇ ತಂದೆಗೆ ನಾವು ಹುಟ್ಟಿದ ಕಾರಣ ಆತ್ಮದಲ್ಲಿ ಯಾವ ವ್ಯತ್ಯಾಸ ಕೂಡ ಇಲ್ಲ. ದೇವರು ಯಾರನ್ನು ಕೂಡ ಪಕ್ಷಪಾತಿಯಾಗಿ ನೋಡುವುದಿಲ್ಲ. ನೀನು ಹೇಗೆ ದೇವರ ವಾಕ್ಯವನ್ನು ಕೇಳ್ತಿ, ಹೇಗೆ ನೀನು ಡೆವಲಪ್ ಆಗ್ತಿ, ಅದನ್ನೇ ದೇವರು ಪ್ರತಿಯೊಬ್ಬನಲ್ಲಿ ಎದುರು ನೋಡ್ತಾ ಇದ್ದಾನೆ. ಯಾಕಂದ್ರೆ ಯಾರು ಕೂಡ ಹೊಗಳಿಕೊಳ್ಳಿಕ್ಕೆ ಆಗುವುದಿಲ್ಲ. ಎಲ್ಲರಿಗೂ ಕೊಟ್ಟದ್ದು ಸೇಮ್ ಸ್ಪಿರಿಟ್ ಆಫ್ ಫೇತ್ ಅಂಡ್ ಸೇಮ್ ಹೋಲಿ ಸ್ಪಿರಿಟ್. ಬಟ್ ಅಪ್ ಟು ಯು ಹೌ ಟು ಡೆವಲಪ್ ಯುವರ್ ಇನ್ನರ್ ಮ್ಯಾನ್. ನಾವು ಇನ್ನೊಂದು ವಚನವನ್ನು ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 9ನೇ ವಚನದಿಂದ 9-10. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ, ಅಂದರೆ ಯೇಸುವಿನ ರಕ್ತದಿಂದ, ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಓಕೆ, 9ನೇ ವಚನ ನಾನು ಪುನಃ ಓದ್ತೇನೆ. ನೀನು ಯಜ್ಞಾರ್ಪಿತನಾಗಿ, ಅಂದರೆ ಕಲ್ವಾರಿ ಕ್ರೂಜೆಯಲ್ಲಿ ನಿನ್ನ ದೇಹವನ್ನು ಯಜ್ಞವಾಗಿ ಕೊಟ್ಟು ನಮ್ಮ ಪಾಪಗಳಿಗೋಸ್ಕರ. ಆದಾಮನ ಸಂಬಂಧದಿಂದ ಯಾರು ಹುಟ್ಟುತ್ತಾರೋ ಅವರು ರಕ್ತ ಸಂಬಂಧದಿಂದ ಅವರು ಪಾಪಿಗಳು. ಓಕೆ, ಆ ಪಾಪಗೋಸ್ಕರ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಕೊಟ್ಟನು. ಆತನು 2ನೇ ಆದಾಮನಾಗಿ, ಅಂದರೆ ಕೊನೆಯ ಆದಾಮನಾಗಿ ಈ ಭೂಲೋಕಕ್ಕೆ ಬಂದ. ಓಕೆ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭೂಲೋಕದಲ್ಲಿ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ. ಫಸ್ಟ್ ಏನು ಇತ್ತು? ಫಸ್ಟ್ ನಾವು ನೋಡ್ತೇವೆ, ಒಬ್ಬ ಮನುಷ್ಯನಿಂದ ಒಂದು ರಕ್ತದಿಂದ ಎಲ್ಲಾ ಜನಾಂಗದವರು. ಇಲ್ಲಿ ಜನಾಂಗ ಲಾಸ್ಟ್ ಬರ್ತಾ ಇದೆ. ಯಾಕಂದ್ರೆ ಈ ಜನಾಂಗಗಳು, ಪ್ರಜೆಗಳು, ಭಾಷೆ, ಕುಲವಾಗಿ ಮಾರ್ಪಟ್ಟಿದೆ. ಓಕೆ, ಪುನಃ ರಿಟರ್ನ್ ಬರುವಾಗ ಪ್ರತಿಯೊಂದು ಕುಲ, ಪ್ರತಿಯೊಂದು ಭಾಷೆ, ಪ್ರತಿಯೊಂದು ಪ್ರಜೆ, ಪ್ರತಿಯೊಂದು ಜನಾಂಗದವರಿಂದ ಮನುಷ್ಯರನ್ನು, ಕ್ರೈಸ್ತರನ್ನು ಅಂತ ಹೇಳಲಿಲ್ಲ, ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಅಂದರೆ ನಾನು ಮತ್ತು ನೀನು ಯೇಸು ಕ್ರಿಸ್ತನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನಿನ್ನ ರಕ್ತದಿಂದ ಅವರನ್ನು ದೇವರಿಗಾಗಿ ಕೊಂಡುಕೊಂಡಿ. ಯೇಸು ಕ್ರಿಸ್ತನು ನನ್ನನ್ನು, ನಿನ್ನನ್ನು ದೇವರಿಗಾಗಿ ಪರ್ಚೇಸ್ ಮಾಡಿದ್ದಾನೆ. ತನ್ನ ಬ್ಲಡ್ ಅನ್ನು ಕೊಟ್ಟು ಆತನು ತೆಗೆದುಕೊಂಡಿದ್ದಾನೆ. ವ್ಯಾಲ್ಯೂ ಅಪಾನ್ ಸೋಲ್, ದ ವ್ಯಾಲ್ಯೂ ಆಫ್ ದ ಬ್ಲಡ್ ಆಫ್ ಜೀಸಸ್. ಆತನ ಪ್ರಾಣದ ಬೆಲೆ ಒಂದು ಆತ್ಮದ ಬೆಲೆ ಆಗಿದೆ. ಯಾಕಂದ್ರೆ ತನ್ನ ಪ್ರಾಣವನ್ನು ಕೊಟ್ಟು ಒಬ್ಬ ವ್ಯಕ್ತಿಯನ್ನು ಆತನು ಕೊಂಡುಕೊಂಡಿದ್ದಾನೆ. ಕೆಲವರು ಹೇಳ್ತಾರೆ, ಅದು ಹೇಗೆ ಪ್ರಾಣದ ಬೆಲೆ, ಯೇಸು ಕ್ರಿಸ್ತನ ರಕ್ತದ ಬೆಲೆ? ಸಿಂಪಲ್, ಅಲ್ಲಿಯೇ ಬರೆಯಲ್ಪಟ್ಟಿದೆ. ಓಕೆ, ನೀವು ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡಾಗ ನೀವು ಸಿಂಪಲ್ ಆಗಿ ಕೇಳಿದ್ರೆ, ಇದಕ್ಕೆ ಎಷ್ಟು ಕೊಟ್ಟಿದ್ದೀರಿ? ಇದಕ್ಕೆ 1 ಲಕ್ಷ ಕೊಟ್ಟಿದ್ದೀರಿ. ಇದರ ಬೆಲೆ ಎಷ್ಟು? 1 ಲಕ್ಷ. ಆದರೆ ಒಂದು ಆತ್ಮ ರಕ್ಷಣೆ ಹೊಂದಲಿಕ್ಕೆ ಮನುಷ್ಯನ, ಬೈಬಲ್ ಹೇಳ್ತದೆ, ಎಷ್ಟು ಹಣ ಕೊಟ್ಟರೂ ಆಗೋದಿಲ್ಲ. ಮರಣವನ್ನು ತಪ್ಪಿಸಲು ಎಷ್ಟು ಹಣ ಕೊಟ್ಟರೂ ಅದು ಅಸಾಧ್ಯ. ನಿನ್ನನ್ನು ದೇವರು ಹಣ ಕೊಟ್ಟು, ಕ್ರಯ ಕೊಟ್ಟು ಅಲ್ಲ, ತನ್ನ ಪ್ರಾಣವನ್ನು ಕೊಟ್ಟು ನನ್ನನ್ನು ಪರ್ಚೇಸ್ ಮಾಡಿದ್ದಾನೆ. ದೇವರಿಗೆ ಗೊತ್ತುಂಟು ಒಂದು ಆತ್ಮದ ಬೆಲೆ ಏನು ಅಂತ. ದೇವರಿಗಾಗಿ ಕೊಂಡುಕೊಂಡಿ ಅಂತ ಬೈಬಲ್ ಹೇಳ್ತದೆ. ಓದುವ ನಾವು 1ನೇ ಪೇತ್ರ 1ನೇ ಅಧ್ಯಾಯ 17ನೇ ವಚನ. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಎಂದು ಕರೆಯುವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿ ಉಳ್ಳವರಾಗಿ ಕಳೆಯಿರಿ. ಈ ಲೋಕದಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ. ನಾವು ಈ ಲೋಕದಲ್ಲಿ ಇದ್ದರೂ ನಾವು ಲೋಕದವರಲ್ಲ, ನಾವು ಪರಲೋಕ ಸಂಸ್ಥಾನದವರು. ವಿ ಆರ್ ಬಾರ್ನ್ ಆಫ್ ಗಾಡ್. ಓಕೆ, ಇಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ. ಇಲ್ಲಿ ನಾವು ಒಬ್ಬ ಪ್ರವಾಸಕ್ಕೆ ಹೋದವನು ಯಾವಾಗಲೂ ತನ್ನ ಕಂಟ್ರಿಯ ಬಗ್ಗೆ ಅವನು ಕಾನ್ಶಿಯಸ್ ಅಲ್ಲಿರ್ತಾನೆ.
ಯಾಕಂದ್ರೆ ನಾನು ಇಲ್ಲಿ 10 ದಿನಕ್ಕ 1 ವರ್ಷಕ್ಕ 15 ದಿನಕ್ಕ ನಾನು ಬಂದಿದ್ದೇನೆ. ಅವನ ಮನಸ್ಸು ಯಾವಾಗಲೂ ಯಾವ ಕಂಟ್ರಿಯಿಂದ ಆತನು ಪ್ರವಾಸಕ್ಕೆ ಹೋಗಿದ್ದಾನೆ ಆ ಕಂಟ್ರಿಯ ಮೇಲೆ ಮನಸ್ಸು ಇರುತ್ತದೆ. ಕೆಲವರು ಪ್ರವಾಸಕ್ಕೆ ಹೋದವರು ಓಡಿ ಹೋಗ್ತಾರೆ, ಅಲ್ಲೇ ಎಲ್ಲಿಯಾದರೂ ಜಾಯಿನ್ ಆಗ್ತಾರೆ ಕೆಲಸಕ್ಕೆ ಮತ್ತು ಅಲ್ಲಿಯವರಾಗಿ ಬಿಡ್ತಾರೆ. ಕೆಲವಕ್ಕೆ ಪ್ರವಾಸಕ್ಕೆ ಅಮೆರಿಕಕ್ಕೆ ಹೋಗ್ತಾರೆ, ಮತ್ತೊಂದು ಕೆಲವು ಕಂಟ್ರಿಗಳಿಗೆ UK ಹೋಗ್ತಾರೆ ಮತ್ತು ಅಲ್ಲಿ ಎಲ್ಲಿಯಾದರೂ ಓಡಿ ಹೋಗಿ ಮತ್ತೆ ಅಲ್ಲಿಯವರು ಹೇಗಾದರೂ ಮಾಡಿ ಲೀಗಲ್ ಮಾಡಿ ಅಲ್ಲಿಯವರಾಗಿ ಬಿಡ್ತಾರೆ. ಇಲ್ಲಿ ಕೆಲವರು ಏನಾಗ್ತದೆ, ಪ್ರಾಪಂಚಿಕರಾಗಿ ಬಿಡ್ತಾರೆ. ಬೈಬಲ್ ಹೇಳ್ತದೆ, ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನು ನೀವು ತಂದೆ ಎಂದು ಕರೆಯುವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿ ಉಳ್ಳವರಾಗಿ ಕಳೆಯಿರಿ. ದಟ್ ಮೀನ್ಸ್ ಆಲ್ವೇಸ್ ಬಿ ಇನ್ ಕಾನ್ಶಿಯಸ್. I am in this world. I am not belong to this world. I belong to God. I belong to heaven. Praise God. ಈ ಲೋಕದಲ್ಲಿ ನಾನು ಪ್ರವಾಸಿಯಾಗಿದ್ದೇನೆ. ಈ ದೇಹ ಎಂಬುದು ನಮ್ಮ ಪ್ರವಾಸದ ಮನೆ. ಓಕೆ, ಮುಂದೆ ಓದುವ ನಾವು. ಮುಂದೆ ಹೋಗುದು 18ನೇ ವಚನ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದ ಅಲ್ಲ. ಇವತ್ತು ನಮಗೆ ಬಿಡುಗಡೆ ಆದದ್ದು ಎಷ್ಟೇ ಹಣ ಕೊಟ್ಟು, ಬೆಳ್ಳಿ ಕೊಟ್ಟು, ಬಂಗಾರ ಕೊಟ್ಟು, ಲ್ಯಾಂಡ್ ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಲಿಲ್ಲ. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟು, ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಆತನು ಬಿಡುಗಡೆ ಮಾಡಿದ. ನಿಷ್ಕಳಂಕವಾದ ರಕ್ತ, ಅಮೂಲ್ಯವಾದ ರಕ್ತ, ಕ್ರಿಸ್ತನ ರಕ್ತ. ನಿಮ್ಮ ಹಿರಿಯರು ನಿಮಗೆ ಕಲಿಸಿದ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಮಾಡಲ್ಪಟ್ಟಿದೆ. ಯು ಆರ್ ಫ್ರೀ. ನೀವು ವಿಮೋಚಿಸಲ್ಪಟ್ಟಿದ್ದೀರಿ. knowing that you are not redeemed with the corruptible things like silver or gold from your aimless conduct received by tradition from your fathers. aimless ಅಂದ್ರೆ ಗುರಿಯೇ ಇಲ್ಲ, ರೈಟ್? aimless, ಗೋಲ್ಡ್, ಸಿಲ್ವರ್ ಎಲ್ಲ ನಶಿಸಿ ಹೋಗುವಂತ ಕರಪ್ಟಬಲ್. ರಿಡೀಮ್ಡ್ ಅಂದರೆ ವಿಮೋಚನೆ, ವಿಮೋಚಿಸಲ್ಪಟ್ಟಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಒಬ್ಬನು ಕುರಿ ಕೊಡ್ತೇನಂತ ದೇವರಿಗೆ ಹರಕೆ ಹಾಕಿದ್ರೆ ಆ ಕುರಿಯನ್ನು ಅವನು ಕೊಡಬೇಕು. ದೇವರಿಗೆ ಆ ಕುರಿಯನ್ನು ಅವನು ಕೊಡಬೇಕು. ಇಲ್ಲ, ಈ ಕುರಿ ನನಗೆ ಬೇಕು ಅಂತ ಹೇಳಿದ್ರೆ ಅವನಿಗೆ ಒಂದು ಆಪ್ಷನ್ ಕೊಡಲ್ಪಟ್ಟಿತ್ತು, ವಿಮೋಚನೆ ಮಾಡಲಿಕ್ಕೆ. ರಿಡಂಪ್ಷನ್ ಅಂತ ಹೇಳ್ತಾರೆ. ವಿಮೋಚನೆ ಅಂದ್ರೆ ಅದಕ್ಕೆ ಬದಲು ಏನಾದರೂ ಕೊಡಬೇಕು. ಹೇಗೆ ಅದನ್ನು ವಿಮೋಚನೆ ಮಾಡುವುದಂತ ಹೇಳಿದ್ರೆ 20% ಆ ಕುರಿಯ ರೇಟ್ ಗೊತ್ತು ಮಾಡುವಂತದ್ದು. ಗೊತ್ತು ಮಾಡಿದ ನಂತರ ಅದಕ್ಕೆ 20% ಜಾಸ್ತಿ ಕೊಟ್ಟು ಆ ಕುರಿಯನ್ನು ಆತನು ಬಿಡುಗಡೆ ಮಾಡಬೇಕಿತ್ತು. ಆದರೆ ಅದರ ಕ್ರಯ ಗೊತ್ತು ಮಾಡಿ 20,000 ಕುರಿ ಆದರೆ ಅದಕ್ಕೆ 20% ಅಂತ ಹೇಳಿದ್ರೆ ಸುಮಾರು 24,000 ಅದಕ್ಕೆ ಕೊಟ್ಟು ಅದನ್ನು ವಿಮೋಚಿಸಬೇಕಿತ್ತು. ಆ ಕುರಿಯ ಬೆಲೆ 24,000 ರೂಪಾಯಿ. ಓಕೆ, ನಾವು ನೋಡ್ತೇವೆ 24,000. 20,000 ಕುರಿ ಬೆಲೆ ಇರುವುದಾದರೆ ಅದಕ್ಕೆ ಕೇವಲ 20,000 ಕೊಟ್ಟು ಬಿಡುಗಡೆ ಮಾಡುವುದಲ್ಲ, 20% ಜಾಸ್ತಿ ಕೊಟ್ಟು ಅದನ್ನು ಬಿಡುಗಡೆ ಮಾಡಬೇಕಿತ್ತು. ನಾವು ನೋಡ್ತೇವೆ ಯಾಜಕ ಕಾಂಡ 27ನೇ ಅಧ್ಯಾಯ 26-27ರಲ್ಲಿ ಓದಿದರೆ ನಿಮಗೆ ಸಿಗ್ತದೆ. ಅಲ್ಲಿ ಓದಿ, ನೀವು 27 ಅಲ್ಲಿ ಓದಿದರೆ ನಿಮಗೆ ಸಿಗ್ತದೆ ಹೇಗೆ ನೀವು ವಿಮೋಚಿಸುವುದಂತ. ಇವತ್ತು ಯೇಸು ಕ್ರಿಸ್ತ ನಮ್ಮನ್ನು ವಿಮೋಚನೆ ಮಾಡಿದ್ದು ಯಾವುದೇ ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವಂಥ ವಸ್ತುಗಳಿಂದ ನಮ್ಮನ್ನು ವಿಮೋಚಿಸಿದಲ್ಲ. ಓಕೆ, ನಮ್ಮನ್ನು ವಿಮೋಚಿಸಿದಲ್ಲ, ಆತನ ಅಮೂಲ್ಯವಾದ ರಕ್ತದಿಂದ ಆತ ನಮ್ಮನ್ನು ವಿಮೋಚಿಸಿದ್ದಾನೆ. ನಾನು ಓದ್ತೇನೆ ಬೇಕಾದರೆ ಯಾಜಕಕಾಂಡ 27:31. ಯಾವನಾದರೂ ತಾನು ಕೊಡಬೇಕಾದ 10ನೇ ಪಾಲಿನಲ್ಲಿ ಏನಾದರೂ ಬಿಡಿಸಿಕೊಳ್ಳಬೇಕೆಂದಿದ್ದರೆ ಅಷ್ಟರೊಡನೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಡಬೇಕು. 5ನೇ ಭಾಗವನ್ನು ಹೆಚ್ಚಾಗಿ
ಕೊಡಬೇಕು. ನೋಡಿ, ಡಿಫ್ರೆಂಟ್ ಅಲ್ಲಿ ನಾವು ವಿಮೋಚನೆಗಳನ್ನು ಅಲ್ಲಿ ನಾವು ನೋಡ್ತೇವೆ. 27ನೇ ಅಧ್ಯಾಯದಲ್ಲಿ ಫುಲ್ 1ರಿಂದ ನೀವು ಓದಿದ್ರೆ ನಿಮಗೆ ಸಿಗ್ತದೆ. ಓಕೆ, ದನಗಳಲ್ಲಿ ಆಗಲಿ ಕುರಿಗಳಲ್ಲಿ ಆಗಲಿ ಒಡೆಯನ್ನು ಲೆಕ್ಕಿಸಿದ ಎಲ್ಲಾ ಪಶುಗಳು ಪ್ರತಿ ಹತ್ತನೆಯದು ಯೆಹೋವನಿಗೆ ಮೀಸಲಾಗಿರಬೇಕು. ನಾವು ನೋಡ್ತೇವೆ ಇಲ್ಲಿ ಮಾತಾಡುವುದೇನೆಂದರೆ ವಿಮೋಚನೆ. ಓಕೆ, ಹೇಗೆ ಅದನ್ನು ಬಿಡುಗಡೆ ಮಾಡುವುದು? ಇವತ್ತು ನಮಗೆ ಬಿಡುಗಡೆ ಮಾಡಿದ್ದು ಯಾವುದೇ ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವಂತ ವಸ್ತುಗಳಿಂದಲ್ಲ, ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಬಿಡಿಸ್ತಾನೆ. ನಾವು ವಿಮೋಚಿಸಲ್ಪಟ್ಟಿದ್ದೇವೆ, ನಾವು ದೇವರಿಗೆ ಫಲವಾಗಿದ್ದೇವೆ. ಈ ಭೂಲೋಕದಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ. ಆತನಲ್ಲಿ ಯಾವ ಪಕ್ಷಪಾತ ಇಲ್ಲ. ಹಿ ಲವ್ಸ್ ಯು ಸೋ ಮಚ್. ನೀನು ಎಲ್ಲಿಂದ ವೀಕ್ಷಿಸ್ತಾ ಇದೆಯೋ, ನೀನು ಹೇಗಿದ್ದೀಯೋ, ನಿನ್ನನ್ನು ಹಾಗೆ ಆತನು ಪ್ರೀತಿ ಮಾಡುತ್ತಾನೆ. ನೀನು ಫಿಸಿಕಲಿ ರಕ್ತ ಸಂಬಂಧದಿಂದ ನೀನು ಶ್ರೀಮಂತನಾಗಿರ್ಬೋದು, ಬಡವನಾಗಿರ್ಬೋದು, ಬಟ್ ಆತ್ಮ ಸಂಬಂಧವಾಗಿ ನೀನು ಸಮೃದ್ಧಿಯಾದ ದೇವರಿಗೆ ಸಮೃದ್ಧಿಯಾದ ಮಗನಾಗಿ ನೀನು ಹುಟ್ಟಿದ್ದಿ. ಆತನ DNA ನಿನ್ನಲ್ಲಿ ವರ್ಗಾವಣೆ ಆಗಿದೆ. ಯು ಆರ್ ಬಾರ್ನ್ ಆಫ್ ಗಾಡ್. ಓಕೆ, ಯಾರು ಕೂಡ ತಮ್ಮನ್ನು ಯೋಗ್ಯತೆಗೆ ಮೀರಿ ಆಲೋಚಿಸುವಂಥದ್ದು, ದಟ್ ಇಸ್ ಕಾಲ್ಡ್ ಪ್ರೈಡ್. ಓಕೆ, ಯಾರು ಕೂಡ ತಮ್ಮನ್ನು ಯೋಗ್ಯತೆಗೆ ಮೀರಿ ಆಲೋಚಿಸ್ಲಿಕ್ಕೆ ಆಗುವುದಿಲ್ಲ. ನಾನು ದೊಡ್ಡ, ನೀನು ಶ್ರೇಷ್ಠ ಅಂತ ಇಲ್ಲ. ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಆತನ ಮಕ್ಕಳಾಗಿದ್ದಾರೆ. ಪ್ರತಿಯೊಬ್ಬರು ಸೇಮ್ ಬ್ಲಡ್ನಿಂದ ಪರ್ಚೇಸ್ ಮಾಡಲ್ಪಟ್ಟಿದ್ದಾರೆ, ಸೇಮ್ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದಾರೆ, ವಿಮೋಚಿಸಲ್ಪಟ್ಟಿದ್ದಾರೆ. ನಾನು ಮತ್ತು ನೀನು ಆತನ ವಿಮೋಚನೆ ಆಗಿದ್ದೇವೆ. ಪ್ರೇರೆ, ಯಾವಾಗ ನೀವು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ತೀರಿ, ನೀವು ಆತ್ಮಿಕವಾಗಿ ಬೆಳೆಯುತ್ತೀರಿ, ಪ್ರೋಗ್ರೆಸ್ ಆಗುತ್ತೀರಿ, ಫ್ರೂಟ್ಫುಲ್ ಆಗುತ್ತೀರಿ, ಪ್ರೊಡಕ್ಟಿವ್ ಆಗುತ್ತೀರಿ, ಮತ್ತು ನಿಮ್ಮ ಕಾನ್ಷಿಯಸ್ ಯಾವಾಗಲೂ ಸ್ಪಿರಿಚುವಲ್ ಕಾನ್ಷಿಯಸ್ ಆಗಿರುತ್ತದೆ. ಸ್ಪಿರಿಚುವಲ್ ಆತ್ಮಿಕ ಮನಸ್ಸು ಯಾವಾಗಲೂ ಜೀವ ಮತ್ತು ಮನಃಶಾಂತಿ. ಯಾವಾಗ ನೀವು ಪ್ರಾಪಂಚಿಕರಾಗಿ ಜೀವಿಸ್ತೀರಿ, ಅಂದರೆ ಕಾರ್ನಲ್ ಮೈಂಡ್ ಅಂತ ಹೇಳ್ತಾರೆ, ಸೆನ್ಸ್ ಡೊಮಿನೇಟೆಡ್ ಮೈಂಡ್, ಪ್ರಾಪಂಚಿಕರಾಗಿ ಜೀವಿಸ್ತೀರಿ, ಆಗ ನಿಮ್ಮಲ್ಲಿ ಇವನ್ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟರು, ಬಾರ್ನ್ ಅಗೇನ್ ಆಗಿದ್ದರು, ನೀವು ಡಿಪ್ರೆಷನ್ಗೆ, ಒತ್ತಡಗಳಿಗೆ ಅಥವಾ ಕೋಪಕ್ಕೆ, ರಿಜೆಕ್ಷನ್ಗೆ ಒಳಗಾಗುತ್ತೀರಿ. ಇದನ್ನೆಲ್ಲ ನೀವು ಎದುರಿಸಬೇಕಂತ ಹೇಳಿದ್ರೆ ಯು ಮಸ್ಟ್ ಅರೈಸ್ ಇನ್ ದ ಸ್ಪಿರಿಟ್. ನೀವು ಆತ್ಮಿಕವಾಗಿ ಏಳ್ಬೇಕು, ಪ್ರೀತಿಯಲ್ಲಿ ಏಳ್ಬೇಕು. ನಿದ್ರೆ ಮಾಡುವವನೇ ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು. ರೈಟ್, ನಿನ್ನ ಒಳಗೆ ಆ ಪ್ರಕಟಣೆ ಇದೆ, ನಿನ್ನ ಒಳಗೆ ಆ ಕ್ರಿಸ್ತನು ಇದ್ದಾನೆ, ನಿನ್ನ ಒಳಗಿನ ಮನುಷ್ಯನು ಆತನು ದೇವರ ಮಗನಾಗಿದ್ದಾನೆ, ನಿನ್ನ ಒಳಗಿನ ಮನುಷ್ಯನು ಈ ಭೂಲೋಕದವನಲ್ಲ, ಆತನು ಪರಲೋಕದವನಾಗಿದ್ದಾನೆ. ಈ ಭೂಲೋಕದಲ್ಲಿ ನೀವು ಪ್ರವಾಸಿಗಳಾಗಿದೆ. ಈ ದೇಹ ಎಂಬುವಂಥದ್ದು ನಿಮ್ಮ ಪ್ರವಾಸದ ಮನೆ. 119ನೇ ಕೀರ್ತನೆ 54ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. 119:54, ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದವು. ಪ್ರೈಸ್ ಗಾಡ್. ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದವು. ನಮ್ಮ ಪ್ರವಾಸದ ಮನೆ ಬೇರೆ ಯಾರಲ್ಲ, ನಮ್ಮ ಪ್ರವಾಸದ ಮನೆ ಈ ಶರೀರ. ಪ್ರೈಸ್ ಗಾಡ್. ಬೇಕಾದ್ರೆ ಇನ್ನೊಂದು ಸ್ಕ್ರಿಪ್ಚರ್ ನಾನು ಓದ್ತೇನೆ. ಭೂಮಿಯ ಮೇಲಿರುವ ನಮ್ಮ ಮನೆ, 2 Corinthians 5:1 2 Corinthians 5:1. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹ ಎಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ಓಕೆ, ಅರ್ಥ್ಲಿ ಹೌಸ್ ಇದು ನಿಮ್ಮ ಶರೀರ. ಓಕೆ, ಇದು ನಿಮ್ಮ ಪ್ರವಾಸದ ಮನೆ. ಅದಕ್ಕೆ ಬೈಬಲ್ ಹೇಳ್ತಿದೆ, ನಿಮ್ಮ ಆತ್ಮದ ವಿರುದ್ಧವಾಗಿ ಯುದ್ಧ ಮಾಡುವ ಶರೀರದ ಅಭಿಲಾಷೆಗಳಿಗೆ ದೂರವಾಗಿರಿ. 1 Corinthians 2:11 1 Peter. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನೆಕ್ಸ್ಟ್, ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸ್ತಾರೋ ಆ ವಿಷಯದಲ್ಲಿ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರು. 13ನೇ ವಚನ.
ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತ ನಿಮಿತ್ತ ಅಧೀನರಾಗಿರಿ. ಅರಸನು ಸರ್ವಾಧಿಕಾರಿ ಅಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆಯ ನಡತೆಯುಳ್ಳವರನ್ನು ಪ್ರೋತ್ಸಾಹಪಡಿಸುವುದಕ್ಕೂ ಅರಸನಿಂದ ಕಡಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರಿ. ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆಯ ನಡತೆಯಿಂದ ಕಟ್ಟಬೇಕೆಂದು ದೇವರ ಚಿತ್ತ. ಅಂದರೆ ಈ ಶರೀರದಲ್ಲಿ ಇರುವಾಗ ನಾವು ಹೇಗೆ ಬಿಹೇವ್ ಮಾಡಬೇಕು, ಇದು ನಮ್ಮ ಮನೆ. ಈ ಶರೀರದಲ್ಲಿರುವಾಗ ಮನುಷ್ಯರು ನೇಮಿಸಿರುವ ಪ್ರತಿಯೊಂದು ಅಧಿಕಾರಕ್ಕೆ ನೀವು ವಿಧೇಯರಾಗಿರಿ, ಹಾನರ್ ಮಾಡ್ರಿ. ಓಕೆ, ಇಲ್ಲ ನಾವು ಆತ್ಮದಲ್ಲಿ ಇರುವಂಥದ್ದು, ನಮಗೆ ಏನು ಬೇಡ, ರೇಷನ್ ಕಾರ್ಡ್ ಬೇಡ, ಏನು ಬೇಡ, ಆಧಾರ್ ಕಾರ್ಡ್ ಏನು ಬೇಡ. ಈ ಸಿಸ್ಟಮ್ ಅಲ್ಲಿ ನೀವು ಫಂಕ್ಷನ್ ಆಗಬೇಕಾದ್ರೆ ಅದೆಲ್ಲ ಬೇಕು. ಬಟ್ ಒಂದು ಸಿಸ್ಟಮ್ ಆಂಟಿಕ್ರೈಸ್ಟ್ನ ಸಮಯದಲ್ಲಿ ಬರ್ತದೆ. ಆಗ ಸಭೆ ಕಣ್ಣ ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಡುತ್ತದೆ, ಎತ್ತಲ್ಪಡುತ್ತದೆ. ಓಕೆ, ಕೊನೆಯ ತುತ್ತೂರಿಯ ಶಬ್ದಕ್ಕೆ. ಬಟ್ ಪ್ರೇರೆ, ಈ ಲೋಕದಲ್ಲಿ ನಾವು ಪ್ರವಾಸಿಗಳು. ಇದು ನಮ್ಮ ಪ್ರವಾಸದ ಮನೆ. ನೀವು ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಿ, ಇವತ್ತಿನವರೆಗೆ ನಿಮ್ಮ ಜೀವಿತವನ್ನು ನೀವು ಕಮಿಟ್ ಮಾಡಲಿಲ್ಲ, ಅಥವಾ ಯೇಸುವನ್ನು ನಿಮ್ಮ ರಕ್ಷಕನ ಒಡೆಯಿಂದ ಅಂಗೀಕಾರ ಮಾಡಲಿಲ್ಲ, ನೀವು ಆತ ನಿಮ್ಮ ಹೃದಯದಲ್ಲಿ ಕರೆಯಿರಿ. ವಿಲ್ ಪ್ರೇ ಫಾರ್ ಯು. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ನೀವು ರಕ್ತ ಸಂಬಂಧದಿಂದ ಅಲ್ಲ, ದೇವರ ಸಂಬಂಧವಾಗಿ, ಆತ್ಮ ಸಂಬಂಧವಾಗಿ ನೀವು ಹುಟ್ಟುತ್ತೀರಿ. ಪ್ರೈಸ್ ಗಾಡ್. ಯಾರು ಆತನ ಅಂಗೀಕಾರ ಮಾಡಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅಂದರೆ ಯೇಸುವಿನ ಹೆಸರು ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಓಕೆ, ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ನೀನು ಕಳಿಸಿದಿ. ಆತ ನಮಗೋಸ್ಕರ ಕ್ರೂಜೆಯಲ್ಲಿ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥಾನನಾದನು. ನಾನು ನಂಬುತ್ತೇನೆ, ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ಅದು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ಐ ಥ್ಯಾಂಕ್ ಯು ಲಾರ್ಡ್ ಯುವರ್ ಅನಾಯಿಂಟಿಂಗ್. ಥ್ಯಾಂಕ್ ಯು ಲಾರ್ಡ್ ಯುವರ್ ಗ್ರೇಸ್ ಅಂಡ್ ಫೇವರ್ ಅಂಡ್ ಪ್ರೊಟೆಕ್ಷನ್ ಆಫ್ ಗಾಡ್. ತಂದೆ, ಪ್ರತಿಯೊಬ್ಬರ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನು ನಾವು ನಮ್ಮ ತಂದೆ ಎಂದು ಕರೀತಾ ಇದ್ರು. ವಿ ಕಾಲ್ ಫಾದರ್ ಆಫ್ ಗಾಡ್. ನಮ್ಮ ತಂದೆ ಅಂತ ನಾವು ಕರೀತಾ ಇದ್ರು. ವಿ ಥ್ಯಾಂಕ್ ಯು ಜೀಸಸ್, ಯುವರ್ ಗ್ರೇಸ್, ಯುವರ್ ಅನಾಯಿಂಟಿಂಗ್, ಯುವರ್ ಫೇವರ್ ಆಫ್ ಗಾಡ್. ತಂದೆ, ನಮಗೆ ಬಿಡುಗಡೆ ಆದದ್ದು ನಶಿಸಿ ಹೋಗುವಂತ ಬೆಳ್ಳಿ ಬಂಗಾರದಿಂದ ಅಲ್ಲ, ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಾವು ವಿಮೋಚಿಸಲ್ಪಟ್ಟಿದ್ದೇವೆ, ನಾವು ಬಿಡುಗಡೆ ಹೊಂದಿದ್ದೇವೆ, ನಾವು ಫ್ರೀ ಆಗಿದ್ದೇವೆ. ಇನ್ ಜೀಸಸ್ ನೇಮ್, ಆಮೆನ್.